ಈಗ ಗ್ರಾಮಾಂತರದಲ್ಲಿ ಗೆಲ್ಲುವ ವಿಶ್ವಾಸ ಭಾಳ ದೊಡ್ಡ ಮಟ್ಟದಲ್ಲಿ ಆಸ್ ಯೂಶುವಲ್ ವ್ಯಕ್ತಪಡಿಸ್ತಾ ಇದ್ದೀರಿ. ಏನೇನು ಫ್ಯಾಕ್ಟರ್ಸು ತಮ್ಮ ಪರವಾಗಿ ಡಿ ಕೆ ಸುರೇಶ್ ಅವರ ಪರವಾಗಿ ವರ್ಕೌಟ್ ಆಗುತ್ತೆ ಅಂತೀವಿ ಸರ್? ನೋಡ್ರಿ, ಸುರೇಶ್ನ ಒಬ್ಬ ಪಾರ್ಲಿಮೆಂಟ್ ಸಂಸತ್ ಸದಸ್ಯರಾಗಿ, ಒಬ್ಬ ಜನರ ಮಧ್ಯೆ ಇರೋಂಥ ಒಬ್ಬ ಸಂಸತ್ ಸದಸ್ಯರಾಗಿ ಬೇರೆ ಯಾರು ಮ್ಯಾಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಬಿಜೆಪಿಯವ್ರನ್ನೇ ಕೇಳಿ, ಅಷ್ಟು ಕ್ರಿಯಾಶೀಲತೆ ಈ ರಾಜ್ಯಕ್ಕೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಯಾರು ಧ್ವನಿ ಬಿಜೆಪಿ ಎತ್ತಿದ್ರ? ಸುರೇಶೇ ಎತ್ತಿದ್ದು. ಪ್ರೈಮ್ ಮಿನಿಸ್ಟರ್ ಕೂಡ ಸುರೇಶ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫೈನಾನ್ಸ್ ಮಿನಿಸ್ಟರ್ ಸುರೇಶ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾವೆಲ್ಲ ಹೋಗಿ ಡೆಲ್ಲಿಲಿ ನಿಜ ಈ ಹಕ್ಕು ನಮಗೆ ತೊಂದರೆ ಆಗಿದೆ ಅಂತ ನಾವು ಮಾತಾಡಿದ್ದೀವಿ. ಕ್ಷೇತ್ರದಲ್ಲಿ ಬೆಳಗ್ಗೆ ಎದ್ದು ಹಳ್ಳಿಲಿ ಕುಡಿಯೋ ನೀರು, ರಸ್ತೆ, ಚರಂಡಿ, ನರೇಗಾ, ಡ್ಯಾಮು, ನೀರು, ಕರೆಂಟು, ನಮ್ಮ ಟ್ರಾನ್ಸ್ಫಾರ್ಮರು ಎಲ್ಲ ಜನರಿಗೆ ಏನೇನು ಬೇಕೋ ಅದು ಎಲ್ಲದಕ್ಕೂ ಕೂಡ ಹಚ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ರೈಟ್. ಕೋವಿಡ್ ಸಂದರ್ಭದಲ್ಲಿ ಒಬ್ಬ ಸೆಂಟ್ರಲ್ ಯೂನಿಯನ್ ಮಿನಿಸ್ಟ್ರಿ ಹಣನ ತಂದು ಊರು ಕೊಡ್ಲಿಲ್ಲ. ಆದರೆ ಡಿ ಕೆ ಸುರೇಶ್ ಹೋಗಿ ಈ ಕ್ಷೇತ್ರದ ಜನತೆ ಹೆಣವನ್ನ ತಾನೇ ನಿಂತ್ಕೊಂಡು ಮಣ್ಣು ಮಾಡಿದಂತ ಒಂದು ಇತಿಹಾಸ. ಅವ್ರ ಕ್ಷೇತ್ರದ ಪ್ರತಿ ಒಂದು ಮನೆಗೂ ಕೂಡ ತರಕಾರಿ, ಫುಡ್ ಕಿಟ್ಟು, ಔಷಧಿ, ಸ್ಯಾನಿಟೈಸರು ಹಂಚಂತ ಇತಿಹಾಸ ಯಾವ್ದಾದ್ರು ಸಂಸತ್ ಸದಸ್ಯ ಮಾಡಿದ್ದ ಅಂದ್ರೆ ಇದು ಡಿ ಕೆ ಸುರೇಶ್. ನಾನು ಬ್ರದರ್ ಅಂತ ಹೇಳ್ತಾ ಇಲ್ಲ, ಒಬ್ಬ ಸಾಮಾನ್ಯ ಸರಳತೆ ಇರೋಂಥ ಒಬ್ಬ ಸೇವಕ. ಸೊ ಡಾಕ್ಟರ್ CN ಮಂಜುನಾಥ್ ಅವರ ಫ್ಯಾಕ್ಟರ್ ಆಗಲಿ ಬೇರೆ ಇನ್ಯಾವುದೇ ಆಗಲಿ ಅದು ವರ್ಕೌಟ್ ಆಗ್ಲಿಕ್ಕಿಲ್ಲ. ಡಿ ಕೆ ಸುರೇಶ್ ಅವರಿಗೆ ಗೆಲುವು ನಿಶ್ಚಿತ ಅಂತಿರ್ತಾವೆ. ಜನ ಹೊಟ್ಟೆ ತುಂಬದ್ ನೋಡ್ತಾರ, ಭಾವನೆ ನೋಡ್ತಾರ. ಯಾರು ಅದೆಲ್ಲ ಜನ ಕಷ್ಟಕ್ಕೆ ಯಾರು ಆಗ್ತಾರ ಅವ್ರು ನೋಡ್ತಾರೆ. ರೈಟ್ ಸರ್. ಕಡೆಯದಾಗಿ ರಾಜ್ಯದ ಜನಕ್ಕೆ, ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ತಾವು ಏನು ಹೇಳಕ್ ಬಯಸ್ತೀರಿ ಸರ್? ನೋಡಪ್ಪ, ನಾವು ರೆಡಿಮೇಡು ಜನ ನೀವು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಿ. ನಮ್ಮನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಸರಿ. ನಮ್ಮಿಂದ ಸೇವೆ ಪಡೀರಿ. ಸರಿ. ಇನ್ನ 5 ವರ್ಷ ಹೆಚ್ಚಿಗೆ ಅಧಿಕಾರ ಕೊಡಿ. ಸರಿ. ಇನ್ನ ಒಳ್ಳೆ ಕೆಲಸ ಮಾಡ್ತೀವಿ. ಈ ರಾಜ್ಯಕ್ಕೆ ಗೌರವ ತರ್ತೀವಿ. ನಿಮ್ಮ ಸ್ವಾಭಿಮಾನದ ಬದುಕಿನಲ್ಲಿ ನಾವು ಭಾಗಿಯಾಗ್ತೀವಿ. ಆದ್ರೂ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ನೀವು. ವೆನ್ ಆರ್ ಯು ಬಿಕಮಿಂಗ್ ದಿ ಚೀಫ್ ಮಿನಿಸ್ಟರ್? ಅವೆಲ್ಲ ಹಣೆ ಬರ ಕಾಲ ನಿರ್ಣಯ ಮಾಡ್ತೀವಿ. ಬಟ್ ಒಂದ್ಸಲ ಹಾಗೆ ಆಗ್ತೀರಿ ಪಕ್ಕ? ಹಣೆ ಬರ ನೋಡೋಣ, ನಂಗೆ ಗೊತ್ತಿಲ್ಲ. ಡೇಟ್ ಗೊತ್ತಿಲ್ಲ? ಹಣೆ ಬರ ಅಂದ್ರೆ ಡೇಟಾ? ಈಗ ಯಾಕೆ ಮಾತು? ಎಲೆಕ್ಷನ್ ಮುಗಿಲಿ, ಆಮೇಲೆ ಮಾತಾಡೋಣ. ಕರೀರಿ ವಿಸ್ತಾರ ಟಿವಿಗೆ. ಮುಖ್ಯಮಂತ್ರಿ ಆದಮೇಲೆ ವಿಸ್ತಾರ ಟಿವಿ ಕರೀರಿ, ಆಮೇಲೆ ಮಾತಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಇಟ್ ವಾಸ್ ಲವ್ಲಿ ಸ್ಪೀಕಿಂಗ್ ಟು ಯು ಸರ್. ಥ್ಯಾಂಕ್ ಯು. ಇದು ಮಾನ್ಯ ಉಪಮುಖ್ಯಮಂತ್ರಿಗಳ ನೇರ ಮಾತುಗಳು. ವಿಸ್ತಾರ, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.